ಸ್ವಾತಂತ್ರ್ಯ ದಿನಾಚರಣೆಯಂದು ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ಹಲವು ಸಿನಿಮಾಗಳು ಬಿಡುಗಡೆಯಾಗಿವೆ. ಕನ್ನಡದಲ್ಲಿ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಮೊದಲ ದಿನ 1.25 ಕೋಟಿ ಗಳಿಕೆ ಮಾಡಿದೆ. ರಾಜ್ಯಾದ್ಯಂತ 350ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದೆ. ಚಿತ್ರಮಂದಿರಗಳ ಎದುರು ಅಭಿಮಾನಿಗಳ ಸಂಭ್ರಮ ಬಲು ಜೋರು ಅಂತಲೇ ಹೇಳಬಹುದು. ಕನ್ನಡ ಚಿತ್ರರಂಗದ ಖ್ಯಾತ ನಟನ ಸಿನಿಮಾಗೆ ಬಹುತೇಕ ಮೆಚ್ಚುಗೆ ವ್ಯಕ್ತವಾಗಿದೆ. ಶ್ರೀನಿವಾಸರಾಜು ಆಕ್ಷನ್ ಕಟ್ ಹೇಳಿರುವ ಈ ಚಿತ್ರವನ್ನು ಪ್ರಶಾಂತ್ ಜಿ ರುದ್ರಪ್ಪ ಅದ್ದೂರಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದೊಂದು ಫ್ಯಾಮಿಲಿ ಡ್ರಾಮಾ ಆಗಿದ್ದು, ಸಿನಿಮಾ ತನ್ನ ಹಾಡುಗಳಿಂದಲೇ ಗಮನ ಸೆಳೆದಿದೆ. ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಸಂಗೀತ ಈ ಚಿತ್ರಕ್ಕಿದೆ. ದ್ವಾಪರ ದಾಟುತ್ತಾ, ಚಿನ್ನಮ್ಮ ಚಿನ್ನಮ್ಮ ಸೇರಿದಂತೆ ಹಲವು ಹಾಡುಗಳೊಂದಿಗೆ ಪ್ರೇಕ್ಷಕರ ಮನ ಗೆದ್ದಿದೆ ಈ ಒಂದು ಸಿನಿಮಾ. ಈ ವರ್ಷ ಈ ಸಿನಿಮಾ ನೋಡಲೇಬೇಕು ಅಂತ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರು. ಆದ್ರೆ ಇದೀಗ ಅಭಿಮಾನಿಗಳ ನಿರೀಕ್ಷೆಗೆ ಸಾಕಷ್ಟು ಖುಷಿ ತಂದಿದೆ. sucknilk.com ಪ್ರಕಾರ ಮೊದಲ ದಿನ ಅಂದ್ರೆ ಸ್ವಾತಂತ್ರ್ಯ ದಿನದಂದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 1.25 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಈ ಸಿನಿಮಾ ಬುಧವಾರ ಸಂಜೆಯೇ ಪ್ರೀಮಿಯರ್ ಶೋ ಆರಂಭಿಸಿತ್ತು. ಆದ್ರೆ ಕೆಲವು ಥಿಯೇಟರ್ಗಳಲ್ಲಿ ಪ್ರೀಮಿಯರ್ ಶೋ ಆಯೋಜಿಸಿತ್ತು. ಅಂದ್ರೆ ಆ ದಿನದ ಲೆಕ್ಕಾಚಾರ ಈ ಒಂದು ಗಳಿಕೆಯಲ್ಲಿ ಸೇರುತ್ತಾ ಅಂತ ಖಚಿತಪಡಿಸಿಲ್ಲ. ಒಟ್ಟಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಈ ಸಿನಿಮಾ ಮೊದಲ ದಿನವೇ ಗಲ್ಲಾಪೆಟ್ಟಿಗೆಗೆ 1.25 ಕೋಟಿ ರೂಪಾಯಿ ತುಂಬಿಕೊಂಡಿತು. ಉತ್ತಮ ಆರಂಭ ಕೂಡ ಪಡ್ಕೊಂಡಿದೆ. ಸಕ್ನೆಲ್ಕ್ ತಾಣವು ಬುಕ್ ಮೈ ಶೋ, ಪೇಟಿಎಂ ಮುಂತಾದ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ತಾಣಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿ ಬಾಕ್ಸ್ ಆಫೀಸ್ನಲ್ಲಿ ವರದಿಯನ್ನ ಪ್ರಕಟಿಸ್ತಾ ಇದೆ. ಇದೀಗ ಈ ಒಂದು ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿತ್ತು. ಹಾಗೆ ಪ್ರತಿದಿನ ಕೂಡ ಥಿಯೇಟರ್ಗೆ ಜನ ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಈ ಒಂದು ಗಳಿಕೆಯಿಂದ ಸತ್ಯವಾಗಿದೆ. ಇನ್ನು ವೀಕೆಂಡ್ ಬಂದಾಗ ಸಾಕಷ್ಟು ಫ್ಯಾಮಿಲಿ ಮೆಂಬರ್ಸ್ ಈ ಒಂದು ಸಿನಿಮಾವನ್ನ ನೋಡೋದಕ್ಕೆ ಥಿಯೇಟರ್ಗೆ ಹೋಗೋದು ಪಕ್ಕಾ ಆಗಿದೆ.